ವೀಕ್ಷಕರೇ ನಮಸ್ಕಾರ. ಫೈನಲಿ ಬಿಗ್ ಬಾಸ್ ಸೀಸನ್ 13 ಬಂದೇ ಬಿಡ್ತು. ಹೌದು, ಸೊ ನಿನ್ನೆ ಅಷ್ಟೇ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಒಂದು ಪ್ರೋಮೋ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಬಿಗ್ ಬಾಸ್ ಸೀಸನ್ 13ಕ್ಕೆ ಸಂಬಂಧಪಟ್ಟ ಒಂದು ಲೋಗೋನು ಕೂಡ ರಿವೀಲ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಪ್ರೋಮೋ ನೋಡಿದ ಮೇಲೆ ಅಭಿಮಾನಿಗಳು ತುಂಬ ಖುಷಿ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದೇ ರೀತಿ ಈ ಸಾರಿ ಬಿಗ್ ಬಾಸ್ ಸೀಸನ್ 13ಕ್ಕೆ ಯಾವೆಲ್ಲ ಸ್ಪರ್ಧಿಗಳು ಬರ್ತಾರೆ ಮತ್ತು ಯಾರು ಬರ್ಬೋದು, ಒಂದು ಫ್ಯಾನ್ ಬೇಸ್ ಮೇಲೆ ಡಿಪೆಂಡ್ ಮಾಡಿ ಒಂದು ಇಷ್ಟು ಸ್ಪರ್ಧಿಗಳ ಲೀಸ್ಟ್ ನಮಗೆ ಸಿಕ್ಕಿದೆ ಅಂತಲೂ ಹೇಳ್ಬೋದು. ಬನ್ನಿ ಹಾಗಿದ್ರೆ ಯಾವೆಲ್ಲ ಸ್ಪರ್ಧಿಗಳು ಬರ್ತಾರೆ ಅದರ ಕಂಪ್ಲೀಟ್ ಮಾಹಿತಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಈಗಲೇ ಲೈಕ್ ಮಾಡಿ. ಅಷ್ಟೇ ಅಲ್ಲದೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಕಳೆದ ಸೀಸನ್ನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬ ಫನ್ ಆಗೂ ಇತ್ತು ಅಂತಲೂ ಕೂಡ ಹೇಳ್ಬೋದು. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ನಮ್ಮ ಗಿಲ್ಲಿ ನಟ ಕೂಡ ಹೊರಹೊಮ್ಮಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದೇ ಬೆನ್ನಲ್ಲೇ ಈಗ ಬಿಗ್ ಬಾಸ್ ಸೀಸನ್ 13 ಸೊ ಅಕ್ಟೋಬರ್ಗೆ ಶುರು ಆಗಬೇಕಾಗಿತ್ತು, ಬಟ್ ಆದರೆ ಈಗ ಈ ಸಾರಿ ಸ್ವಲ್ಪ ಬೇಗನೆ ಶುರುವಾಗ್ತಾ ಇದೆ ಅಂತಲೂ ಹೇಳ್ಬೋದು. ಅದೇ ರೀತಿ ಈಗ ಬಿಗ್ ಬಾಸ್ ಸೀಸನ್ 13ಕ್ಕೆ ಬರುವಂಥ ಸ್ಪರ್ಧಿಗಳ ಲೀಸ್ಟಲ್ಲಿ ನೋಡೋದಾದರೆ, ಸೊ ಮೊದಲನೇದಾಗಿ ವರುಣ್ ಆರಾಧ್ಯ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಕಳೆದ ಸೀಸನ್ನಲ್ಲಿ ಇವರ ಹೆಸರು ಕೂಡ ತುಂಬ ವೈರಲ್ ಆಗಿತ್ತು. ಯಾಕಪ್ಪ ಅಂದರೆ ಇವರಿಗೆ ಬಿಗ್ ಬಾಸ್ ಕಡೆಯಿಂದ ಒಂದು ರಿಕ್ವೆಸ್ಟ್ ಸಹ ಹೋಗಿದೆ. ಸೊ ಇವರು ಈ ಸಾರಿ ಬಿಗ್ ಬಾಸ್ಗೆ ಬರುವಂಥ ಚಾನ್ಸಸ್ ಇದೆ ಅಂತ ಕಳೆದ ಸೀಸನಲ್ಲೂ ಕೂಡ ಹೇಳಿದರು. ಬಟ್ ಆದರೆ ಅವರು ಕಳೆದ ಸೀಸನಲ್ಲಿ ಬರಲಿಲ್ಲ. ಬಟ್ ಈ ಒಂದು ಸೀಸನ್ನಲ್ಲೂ ಬರುವಂಥ ಚಾನ್ಸಸ್ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಸೊ ಕೆಲವು ಲಾಗ್ ಚಾನಲಲ್ಲೂ ಸಹ ಇವರು ಹೇಳ್ಕೊಂಡಿದ್ದಾರೆ, ನನಗೇನಾದರೂ ಬಿಗ್ ಬಾಸ್ಗೆ ಚಾನ್ಸ್ ಸಿಕ್ಕರೆ ನಾನು ಖಂಡಿತ ಹೋಗ್ತೀನಿ ಅಂತ. ನೋಡೋಣ. ಸೊ ಕಳೆದ ಸೀಸನಲ್ಲಿ ಸೊ ಇವರ ಹೆಸರು ಕೂಡ ವೈರಲ್ ಆಗಿತ್ತು, ಬಟ್ ಈ ಒಂದು ಸೀಸನಲ್ಲೂ ಕೂಡ ಇವರ ಒಂದು ಹೆಸರು ಕೂಡ ವೈರಲ್ ಆಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ಇವರು ಬರಬೇಕಾ ಬೇಡವಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಇನ್ನು ಎರಡನೇದಾಗಿ ನೋಡೋದಾದರೆ, ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಸೀರಿಯಲ್ ಕೆಟಗರಿಯಿಂದ ಒಬ್ಬ ಸ್ಪರ್ಧಿಗಳು ಬಂದೇ ಬರ್ತಾರೆ. ಸೊ ಆ ಒಂದು ಡಿಪೆಂಡ್ ಮೇಲೆ ಈ ಸಾರಿ ಯಜಮಾನ ಸೀರಿಯಲ್ನ ನಟಿಯಾಗಿರುವಂಥ ಮಧುಶ್ರೀ ಭೈರಪ್ಪ ಅವರ ಹೆಸರು ಕೂಡ ತುಂಬಾ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಇವರಿಗೂ ಕೂಡ ಒಳ್ಳೆಯ ಒಂದು ಫ್ಯಾನ್ ಬೇಸ್ ಕೂಡ ಇದೆ. ಸೊ ಇವರು ಈ ಸಾರಿ ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ತುಂಬ ಇದೆ ಅಂತ ಸೊ ತುಂಬ ಜನ ಹೇಳ್ತಾ ಇದ್ದಾರೆ. ಸೊ ನೋಡಬೇಕಾಗಿದೆ ಇವರು ಬಿಗ್ ಬಾಸ್ಗೆ ಬರ್ತಾರಾ ಇಲ್ವಾ, ಅದು ಕೂಡ ಬಿಗ್ ಬಾಸ್ ಸೀಸನ್ 13ಕ್ಕೆ. ಸೊ ನಿಮ್ಮ ಪ್ರಕಾರ ಇವರು ಬಂದರೆ ಚೆನ್ನಾಗಿರುತ್ತಾ ಇಲ್ವಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಇನ್ನು ನೆಕ್ಸ್ಟ್ ಹೆಸರು ನೋಡೋದಾದರೆ, ಸೊ ಈ ಒಬ್ಬ ಸ್ಪರ್ಧಿಯ ಹೆಸರು ಮಾತ್ರ ಸೊ 2 ಸೀಸನ್ನಿಂದ ತುಂಬ ವೈರಲ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ 2 ಸೀಸನಲ್ಲೂ ಸಹ ಇವರು ಬರ್ಬೋದು ಅನ್ನೋ ಒಂದು ಚಾನ್ಸಸ್ ಇತ್ತು, ಬಟ್ ಆದರೆ ಇವರು 2 ಸೀಸನ್ಗೆ ಬರಲಿಲ್ಲ. ಬಟ್ ಈಗ ಬಿಗ್ ಬಾಸ್ ಸೀಸನ್ 13ರ ಈ ಒಂದು ಸೀಸನ್ಗೆ ಬರುವಂಥ ಚಾನ್ಸಸ್ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಇವರೊಬ್ಬ ಕಾಮಿಡಿ ನಟ ಅಂತಲೂ ಕೂಡ ಹೇಳ್ಬೋದು. ಕಾಮಿಡಿ ಕಿಲಾಡಿಗಳಿಂದ ಹೆಸರುವಾಸಿಯಾಗಿ ಈಗ ತುಂಬ ಫೇಮಸ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅವರು ಬೇರೆ ಯಾರೂ ಅಲ್ಲ, ರಾಘವೇಂದ್ರ. ಆಲ್ಮೋಸ್ಟ್ ಇವರು ರಾಘವೇಂದ್ರ ಅವರು ಹೆಣ್ಣಿನ ಪಾತ್ರದಲ್ಲಿ ತುಂಬ ಕಾಣಿಸ್ಕೊಂಡಿದ್ದಾರೆ. ಸೊ ಅದೇ ರೀತಿ ಇವರು ಬಿಗ್ ಬಾಸ್ ಸೀಸನ್ 13ಕ್ಕೆ ಒಬ್ಬ ಕಂಟೆಸ್ಟೆಂಟ್ ಆಗಿ ಬರುವಂಥ ಚಾನ್ಸಸ್ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ನಾವು ವೇಟ್ ಮಾಡಿ ನೋಡಬೇಕಾಗುತ್ತೆ ಇವರು ಬರ್ತಾರಾ ಇಲ್ಲ ಅಂತ. ಸೊ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ಹೆಸರು ನೋಡೋದಾದರೆ, ಸೊ ಇವರೊಬ್ಬರು ಆ್ಯಂಕರು ಹೌದು, ಮತ್ತು ಸೀರಿಯಲ್ ಆ್ಯಕ್ಟರ್ ಅಂತಲೂ ಕೂಡ ಹೇಳ್ಬೋದು. ಇತ್ತೀಚಿನ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅತಿ ಹೆಚ್ಚು ಶೋಗಳಿಗೆ ಆ್ಯಂಕರ್ ಸಹ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅವರು ಬೇರೆ ಯಾರೂ ಅಲ್ಲ, ಸುಷ್ಮಾ ರಾಮ್ ಅವರು. ಸೊ ಹೌದು, ಸುಷ್ಮಾ ರಾವ್ ಅವರ ಹೆಸರು ಕೂಡ ತುಂಬಾ ಕೇಳಿ ಬರ್ತಾ ಇದೆ. ಸೊ ಇವರು ಸೀರಿಯಲ್ನಿಂದ ಹೆಸರು ಮಾಡಿ ಮತ್ತೆ ಈಗ ಆ್ಯಂಕರ್ಗೆ ಹೋಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಹೊಸ ಶೋಗಳಿಗೆ ಇವರು ಆ್ಯಂಕರ್ ಆಗಿ ಹೋಗ್ತಾರೆ. ಸೊ ಇವರು ಕೂಡ ಈ ಸಾರಿ ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ನಾವು ವೇಟ್ ಮಾಡಿ ನೋಡಬೇಕಾಗುತ್ತೆ ಇವರು ಬರ್ತಾರಾ ಇಲ್ವಾ ಅಂತ. ಸೊ ನಿಮ್ಮ ಪ್ರಕಾರ ಇವರು ಬಂದರೆ ಹೇಗಿರುತ್ತೆ, ಸೊ ಇವರು ಬರಬೇಕಾ ಬೇಡವಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ನೋಡೋದಾದರೆ, ಇವರೊಬ್ಬರು ಸಿಂಗರ್ ಅಂತಲೂ ಹೇಳ್ಬೋದು. ಕಳೆದ ಸೀಸನ್ನಲ್ಲೂ ಕೂಡ ಇವರ ಹೆಸರು ತುಂಬ ವೈರಲ್ ಆಗಿತ್ತು. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ರಿಕ್ವೆಸ್ಟ್ ಸಹ ಹೋಗಿತ್ತು, ಬಟ್ ಇವರು ರಿಜೆಕ್ಟ್ ಮಾಡಿದ್ರು ಅನ್ನೋ ಒಂದು ಸುದ್ದಿ ಕೂಡ ತುಂಬಾ ವೈರಲ್ ಆಗಿತ್ತು. ಇವರು ಸಿಂಗರ್ ಕೆಟಗರಿಯಿಂದ ನೋಡೋದಾದರೆ ಇವರು ಖಂಡಿತ ಈ ಸಾರಿ ಬಿಗ್ ಬಾಸ್ಗೆ ಬರುವಂಥ ಚಾನ್ಸಸ್ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಕಳೆದ ಸೀಸನ್ನಲ್ಲಿ ಮಾಳು ನಿಪ್ನಾಳ್ ಅವರು ಯಾವ ರೀತಿ ಒಂದು ಸಿಂಗರ್ ಕೆಟಗರಿಯಿಂದ ಬಂದಿದ್ರು, ಸೊ ಅದೇ ರೀತಿ ಈಗ ಸಿಂಗರ್ ಕೆಟಗರಿಯಿಂದ ಸೊ ನಮ್ಮ ಬಾಳು ಬೆಳಗುಂದಿ ಇವರು ಬರುವಂಥ ಚಾನ್ಸಸ್ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಬಟ್ ಕಳೆದ ಸೀಸನಲ್ಲಿ ಇವರ ಹೆಸರು ಕೂಡ ತುಂಬಾ ವೈರಲ್ ಆಗಿತ್ತು. ಬಟ್ ಈ ಒಂದು ಸೀಸನ್ ಅಂದರೆ ಬಿಗ್ ಬಾಸ್ ಸೀಸನ್ 13ರಲ್ಲೂ ಕೂಡ ಸೊ ಈ ಸಾರಿ ಬಾಳು ಬೆಳಗುಂದಿಯವರು ಬರುವಂಥ ಚಾನ್ಸಸ್ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಇವರು ಬರಬೇಕಾ ಬೇಡವಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ನೋಡೋದಾದರೆ, ಸೊ ಈ ಒಬ್ಬ ಸ್ಪರ್ಧಿಯ ಬಗ್ಗೆ ತುಂಬಾ ವೈರಲ್ ಆಗಿತ್ತು. ಅಷ್ಟೇ ಅಲ್ಲದೆ ಕಳೆದ ಸೀಸನ್ನಲ್ಲೂ ಕೂಡ ಇವರು ಬರ್ತಾರೆ ಅನ್ನೋ ಒಂದು ಸುದ್ದಿ ಕೂಡ ವೈರಲ್ ಆಗಿತ್ತು. ಸೊ ಇವರು ತಮ್ಮ ಅಫಿಷಿಯಲ್ ಪೇಜಲ್ಲಿ ಒಂದು ಬಿಗ್ ಬಾಸ್ಗೆ ಸಂಬಂಧಪಟ್ಟಂತೆ ಅಂದರೆ ಇವರು ಬರ್ತಾರೆ ಅವರು ಬರ್ತಾರೆ ಅಂತ ಹೇಳೋರ ಬಗ್ಗೆ ಒಂದು ಟ್ರೋಲ್ ವಿಡಿಯೋನು
ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ರು. ಸೊ ಈ ಒಂದು ಟ್ರೋಲ್ ಮುಖಾಂತರ ಗೊತ್ತಾಗಿತ್ತು ಇವರು ಈ ಒಂದು ಸೀಸನ್ಗೆ ಬಿಗ್ ಬಾಸ್ಗೆ ಬರಲ್ಲ ಅಂತ. ಬಟ್ ಆದರೆ ಈಗ ಬಿಗ್ ಬಾಸ್ ಸೀಸನ್ 13ಕ್ಕೆ ಬರುವಂಥ ಚಾನ್ಸಸ್ ಇದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಇವರೊಬ್ಬ ಸೀನಿಯರ್ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಹೌದು, ಕನ್ನಡ ಇಂಡಸ್ಟ್ರಿಯ ಒಬ್ಬ ಹಿರಿಯ ನಟಿ ಅಂತಲೂ ಕೂಡ ಹೇಳ್ಬೋದು. ಅವರು ಈ ಸಾರಿ ಬಿಗ್ ಬಾಸ್ಗೆ ಬರುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಕನ್ಫರ್ಮ್ ಆಗಿ ಮಾಹಿತಿ ಅಲ್ಲ, ಬಟ್ ಅನ್ಅಫಿಷಿಯಲ್ ಆಗಿ ಒಂದು ಬೇಸಿಸ್ ಮೇಲೆ ಹೇಳ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಸೊ ನಿಮ್ಮ ಪ್ರಕಾರ ಇವರು ಬರಬೇಕಾ ಬೇಡವಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನು ನೆಕ್ಸ್ಟ್ ಸ್ಪರ್ಧಿ ನೋಡೋದಾದರೆ ಕೊನೆಯ ಸ್ಪರ್ಧಿ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಒಂದು ಯೂಟ್ಯೂಬ್ ಬ್ಲಾಗ್ ಮುಖಾಂತರನೇ ತಮ್ಮ ಒಂದು ಹೆಸರನ್ನು ಫೇಮಸ್ ಮಾಡ್ಕೊಂಡಿರುವಂಥ ಒಬ್ಬ ಯೂಟ್ಯೂಬರ್ ಅಂತಲೂ ಕೂಡ ಹೇಳ್ಬೋದು. ಹೌದು, ಇವರು ಕೂಡ ಈ ಸಾರಿ ಬಿಗ್ ಬಾಸ್ ಸೀಸನ್ 13ರ ಸೀಸನ್ಗೆ ಬರುವಂಥ ಚಾನ್ಸಸ್ ಇದೆ, ಅಂದರೆ ದೊಡ್ಡ ಮನೆಗೆ ಬರುವಂಥ ಚಾನ್ಸಸ್ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಅವರು ಬೇರೆ ಯಾರು ಅಲ್ಲ, ಸ್ಯಾಮ್ ಸಮೀರ್. ಹೌದು, ಸ್ಯಾಮ್ ಸಮೀರ್ ಅವರು ತುಂಬ ಫೇಮಸ್ ಆಗಿದ್ದಾರೆ ಈ ಕಡೆ ಅಂತೂ. ಸೊ ಹಾಗಾಗಿ ಈ ಸಾರಿನೂ ಬಿಗ್ ಬಾಸ್ ಸೀಸನ್ಗೆ ಬರುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ವೇಟ್ ಮಾಡಿ ನೋಡಬೇಕಾಗುತ್ತೆ. ಸೊ ಬಿಗ್ ಬಾಸ್ಗೆ ಯಾವೆಲ್ಲ ಸ್ಪರ್ಧಿಗಳು ಬರ್ತಾರೆ ಬರಲ್ಲ ಅನ್ನೋದು ನಮಗೆ ಕನ್ಫರ್ಮ್ ಆಗಿ ಯಾವ ಒಬ್ಬ ಸ್ಪರ್ಧಿಯ ಹೆಸರು ಕೂಡ ರಿವೀಲ್ ಆಗಲ್ಲ. ಬಟ್ ಇದು ಅನ್ಅಫಿಷಿಯಲ್ ಒಂದು ಬೇಸಿಸ್ ಮೇಲೆ ಹೇಳ್ತಾ ಇದ್ದೀವಿ. ನೋಡೋಣ ಯಾವ ಸ್ಪರ್ಧಿಗಳು ಬಂದರೆ ನಿಮ್ಮ ಪ್ರಕಾರ ತುಂಬ ಚೆನ್ನಾಗಿರುತ್ತೆ ಮತ್ತು ಯಾರು ಬರಬೇಕು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ದಯವಿಟ್ಟು ಈ ವಿಡಿಯೋ ಇಷ್ಟದ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು. ಬಾಯ್.